ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ವಿಡಿಯೋನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡತ್ತೇನೆ. ಇವತ್ತು ರೆಸಿಪಿ ಆಲೂಗಡ್ಡೆ ದೋಸೆ ಅಂತ ಹೇಳಿ ಮಾಡತ್ತೇನೆ ನಾನಿಲ್ಲಿ. ಅದಕ್ಕೆ ತೊಗೊಂಡನಿ 1 ಕಪ್ ರವೆ ತೊಗೊಂಡನಿ. ಇಲ್ಲಿ ನಾನು ಉದ್ದಿನಬೇಳೆ ಆಗಲಿ ಅವಲಕ್ಕಿ ಆಗಲಿ ಏನು ಬಳಸತ್ತಿಲ್ಲ. ಹಂಗೆ ಏನೈತಿ, ಒಂದು ಮಿಕ್ಸಿ ಜಾರ್ ತೊಗೊಂಡನಿ. ಮಿಕ್ಸಿ ಜಾರಿಗೆ ಏನೈತಿ 1 ಬೌಲ್ ರವೆ ತೊಗೊಂಡನಿ. ಸಣ್ಣ ರವೆನ ತೊಗೋಬೇಕು, ಚಿರೋಟಿ ರವೆ ಅಂತಂದು ಹೇಳಿ ಬರ್ತೈತಿಲೆ ಅದ. ನಾನು ಇದಕ್ಕೆ ಜಾಸ್ತಿ ಏನು ಹಾಕತ್ತಿಲ್ಲ, 1 ಬೌಲ್ ರವೆ ಅಷ್ಟ. ಅದು ಸಣ್ಣ ರವೆ. 1 ಸ್ಪೂನ ಹಿಟ್ಟು ಹಾಕತ್ತೇನೆ ನಾ. ಇದಕ್ಕೆ ಸ್ಪೂನ ಮೈದಾ ಹಿಟ್ಟು ಹಾಕೋತೀನಿ. ನಿಮಗೆ ಅಕ್ಕಿ ಹಿಟ್ಟು ಆದ್ರೂ ಹಾಕೋಬೋದು, ಮೈದಾ ಹಿಟ್ಟು ಆದರೂ ಹಾಕೋಬೋದು. ಇನ್ನೊಂದು ಸ್ಪೂನ್ ಹಾಕೋತೀನಿ. 2 ಸ್ಪೂನ ಮೈದಾ ಹಿಟ್ಟು ಹಾಕೊಂಡೇನಿ ನಾನಿಲ್ಲಿ. 1 ಸ್ಪೂನ ಸಕ್ಕರೆ ಹಾಕೋತೀನಿ. ರುಚಿಗೆ ತಕ್ಕಷ್ಟ ಉಪ್ಪನ್ನು ಹಾಕೋಬೇಕು. ಈ ದೋಸೆ ಎಲ್ಲ ಸೂಪರಾಗಿ ಬಂದೈತೆ ಅಂತ ಹೇಳ್ಬೋದು. ಸ್ಕಿಪ್ ಮಾಡ್ದೆ ನೋಡ್ರಿ ಮುಗಿವರ್ಗಿ. ಯಾವ ಥರ ಬಂದೈತೆ ಅಂದ್ರೆ ಸೂಪರಾಗಿ ಬಂದೈತಿ. ಇದಕ್ಕೆ ಆಲೂಗಡ್ಡೆ ಬಳಸ್ಕೊಂಡು ದೋಸೆ ಮಾಡೇನಿ, ಸೆಡ್ ದೋಸೆನೂ ಮಾಡೇನಿ. ದೋಸೆ ಅನ್ಕಾರ ಗರಿ ಗರಿಯಾಗಿ ಸೂಪರ್ ಬಂದೈತಿ. ಮುಗಿವರ್ಗಿ ನೋಡಿ, ಸ್ಕಿಪ್ ಮಾಡ್ದೆ ನೋಡಿ. ಹಂಗೆ ನೋಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡತ್ತೇನೆ. ನೋಡ್ರಿ, ಇದನ್ನು ಮಿಕ್ಸಿಗೆ ಹಾಕೊಂಡ್ಬರ್ತನು. ನೀವು 2 ನಿಮಿಷ ವೇಟ್ ಮಾಡಿ. ಇದನ್ನು ಮಿಕ್ಸಿ ಮಾಡಿದ್ದೀನಿ. ಸಾಫ್ಟ್ ಆಗಿ ಬಂದೈತಿ ನೋಡಿ. ಈ ಥರ ಸಾಫ್ಟಾಗಿ ಬರಬೇಕು. ಇನ್ನೂ ಸಾಫ್ಟ್ ಆಗಬೇಕಂದ್ರೆ ನಾವು ಇದಕ್ಕೆ ಬಟಾಟೆನ ಮಿಕ್ಸ್ ಮಾಡಿ ಮತ್ತೊಂದು ರೌಂಡ್ ಮಾಡ್ಕೊಂಬರೋನು. ಇವಾಗ ಏನೈತಿ, ಇದನ್ನು ಒಂದು ಜಾರಿಗೆ ತೆಗಿಯೋಣ, ಒಂದು ಬೌಲಿಗೆ ತೆಗೆದ್ಬಿಡೋನು. ಇಲ್ಲಿ ಇದನ್ನೊಂದು ಬೌಲಿಗೆ ತೆಗಿಯತ್ತೀನಿ. ಈ ಥರ ಬಂದೈತಿ. ಇವಾಗ ಏನೈತಿ, ಬಟಾಟನ ಹಾಕೋಬೇಕು. ತೊಗೊಂಡನಿ. ಇದನ್ನು ಈಗ ತುರಿದು ತೊಗೋಬೇಕು. ಇವಾಗಿದ ರೆಡಿ ಆಗೈತಿ. ಬಟಾಟೆ ತುರಿದ ರೂಪನ ಹಾಕ್ಕೊಂಡ್ಬಿಡ್ಬೇಕು ಮಿಕ್ಸಿಗೆ. ಯಾಕಂದ್ರೆ ಅದು ಕರ್ಗಾಗಿಬಿಡ್ತೈತಿ ನಿಮಗೆಲ್ಲ. ಅದಕ್ಕೆ ಏನು ಹೇಳ್ಬೇಕಂದ್ರೆ ಪಟಕ್ನ ತುರಿದ ರೂಪನ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ಬೇಕು. ಇದಕ್ಕೆ ಈಗ ನಾನು ಮೊಸರು ಹಾಕತ್ತೇನೆ. 1-2 ಸ್ಪೂನ್ ಮೊಸರು ಹಾಕತ್ತೇನೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ದೋಸೆ ಅಂದ್ರೆ ಇಷ್ಟನ. ಎಲ್ಲರಿಗೂ ದೋಸೆ ಅಂದ್ರೆ ಇಷ್ಟ ಬಿಡು. ಆದರೆ ಏನೈತಿ, ನಮಗೊಂಥರ ದೋಸೆ ಅಂದರೆ ಇಷ್ಟ. ಡೈಲಿ ಈಕೇನು ಮಾಡತ್ತಳಪ್ಪ, ಬರೀ ದೋಸೆ ಮಾಡ್ತಾ ಅನ್ಕೋಕೆ ಹೋಗಬೇಡ್ರಿ ಯಾರು. ಇದೊಂಥರ ದೋಸೆನ ಮಾಡೇನಿ. ನಾನು 4 ಸ್ಪೂನ ಮೊಸರು ಹಾಕೇನಿ. ಬೇರೆ ಈಟ ಇತ್ತಲ್ಲ, ಅದಕ್ಕೆ ಇದರಲ್ಲೇ ಹಾಕೊಂಡನಿ. ನಿಮಗೆ ಯಾವ ಸ್ಪೂನಿಲ್ಲೇ ಬೇಕೋ ಆ ಸ್ಪೂನಲ್ಲೇ ಮೊಸರು ಹಾಕೋಬೋದು. 2 ಚಮಚ ಹಾಕೋಬೋದು ಹೇಳ್ಬೇಕಂದ್ರೆ. ಏನೈತಿ, 1 ರೌಂಡ್ ತಿರುಗಿಸ್ಕೊಂಬಂದ್ಬಿಡೋಣ. 1 ರೌಂಡ್ ತಿರುಗಿಸ್ಬಿಟ್ಟೇನೆ ಇದನ್ನು. ಇವಾಗ ಇದಕ್ಕೆ ಹಿಟ್ಟು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇಟ್ಕೊಂಡೋದಿಲ್ಲ, ಇದನ್ನು ಹಿಟ್ಟು ಇನ್ನೊಂದು ಸಲ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬಿಡ್ರಿ. ಇದಾಗೈತಿ. ಇವಾಗ ಒಂದು ಬೌಲಿಗೆ ಹಾಕ್ಕೋಬೇಕು ಇದನ್ನು. ಐತಿ, ಇದು ರೆಡಿ ಆಗೈತಿ. ಈಗ ಇದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಒಂದು ಅರ್ಧ ಸ್ಪೂನ್ಕಿಂತನೂ ಕಮ್ಮಿ ಬೇಕಿಂಗ್ ಸೋಡಾನ ಹಾಕತ್ತೀನಿ ನಾನಿಲ್ಲಿ. ಒಂದು ಸ್ವಲ್ಪ ನೀರು ಹಾಕಿ ತಿರುಗಿಸ್ಕೊಂಬಿಡ್ಬೇಕು. ಇದನ್ನು ಆಡಿಸಿ ಒಂದು 5 ನಿಮಿಷ ಬಿಟ್ಟ ದೋಸೆ ಹಾಕಿದ್ರೆ ಸಖತ್ತಾಗಿ ಬರ್ತೈತೆ ಅಂತ ಹೇಳಬೇಕು. ಸೆಡ್ ದೋಸೆನೂ ಅಷ್ಟು ಚೆನ್ನಾಗಿ ಬರ್ತೈತಿ. ನಾವು ಒಂದು 5 ನಿಮಿಷ ಬಿಟ್ಟು ಬರೋನು ರೆಡಿ ಆಗ್ತೈತಿ. ಇಲ್ಲಿ ನಾನು ಒಂದು ತವಾ ಇಟ್ಕೊಂಡು ಹಿಟ್ಟು ಇನ್ನು ಸ್ಟಾರ್ಟ್ ಮಾಡ್ತೀನಿ ನಾನು ದೋಸೆ ಹಾಕಕ್ಕೆ. ನೋಡ್ರಿ, ಇಲ್ಲಿ ಒಂದು ತವಾ ಇಟ್ಕೊಂಡನಿ, ಕಾಯಕ್ಕೆ ಇಟ್ಕೊಂಡನಿ. ಸ್ಲೋ ಆಗೇ ಇಟ್ಟನಿ. ನೀವು ಸ್ಲೋ ಆಗೇ ಇಡ್ರಿ ಗ್ಯಾಸ. ಈ ಥರ ರೌಂಡ್ ಆಗಿ ತಿರುಗಿಸ್ಕೋಬೇಕು. ಏನೂ ಆಗೋದಿಲ್ಲ. ಗ್ಯಾಸ್ ಸ್ಲೋ ಆಗೇ ಇರಬೇಕು. ಯಾಕಂದ್ರೆ ನಾವು ದೋಸೆ ಹಾಕಿದಾಗ ಬಿಟ್ಕೋಬಾರ್ದು. ಈ ದೋಸೆ ಏನೈತಿ ಬಿಟ್ಕೋ ಹಂಗೆ ಇಲ್ಲ ಅಂತ ಹೇಳಬೇಕು. ಅಷ್ಟು ಚೆನ್ನಾಗಿ ಬರ್ತೈತೆ ದೋಸೆ. ಇದನ್ನೂ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ ಹಾಕತ್ತೀನಿ. ಹಂಗೆ ಇದು ಕರಗಿತಂದ್ರೆ ಏನು ಮಾಡೋದಂದ್ರೆ ಈ ಥರ ಬ್ರೇಸ್ಲೆ ಒಂದು ಸ್ವಲ್ಪ ಕೈಯಾಡಿಸ್ಕೊಂಬಿಡ್ಬೇಕು. ತುಂಬ ಚೆನ್ನಾಗಿ ಬರ್ತೈತಿ ಫ್ರೆಂಡ್ಸ್. ನೀವು ಒಂದ್ಸಲ ನೋಡ್ರಿ. ಉದ್ದಿನಬೇಳೆ, ಮೆಂತ್ಯಕಾಳು ಮತ್ತು ಅವಲಕ್ಕಿ ಏನೇನು ಥರ ಹಾಕಿ ನಾವು ಮಾಡ್ತೀವಲ್ಲ ಇನ್ನೊಂದು ದೋಸೆನ, ಅದ್ರಕ್ಕಿಂತನೂ ಸೂಪರ್ ಇರ್ತೈತಿ ಅಂತ ಹೇಳಬೇಕು. ಬರ್ತೈತಿ. ಸ್ಲೋ ಆಗಿ ಗ್ಯಾಸ್ ಇತ್ತಂದ್ರೆ ಒಂಥರ ಚೆನ್ನಾಗಿ ಬರ್ತೈತಿ. ಸೂಪರ್ ಆಗೈತಿ ಅಂತ ಹೇಳ್ಬೋದು. ದೋಸೆ ಈ ಥರ ಬಂದೈತಿ. ಇದನ್ನ ಇವಾಗ ತೆಗಿಯತ್ತೀನಿ ನಾನು. ಗರಿಯಾಗಿ ಸೂಪರಾಗಿ ಬಂದೈತಿ ಅಂತ ಹೇಳ್ಬೋದು. ನೋಡ್ರಿ, ಇಲ್ಲಿ ಈ ಥರ ಚೆನ್ನಾಗಿ ಬಂದೈತಿ. ನಾವು ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಕಲರ್ಫುಲ್ಲಾಗಿ ಬರ್ತೈತಿ ಅಂತ ಹೇಳ್ಬೋದು. ದೋಸೆ ಖಡಕ್ಕಾಗಿಯೂ ಐತಿ, ಚೆನ್ನಾಗಿಯೂ ಐತಿ. ಈ ಥರ ಒಂದು ದೋಸೆನ ನೀವು ಮಾಡ್ರಿ ಅಂತ ಹೇಳೋಕನ ನಾನು ಇದನ್ನ ರೆಸಿಪಿನ ಮಾಡಿರೋದು.
ಇದನ್ನ ಪ್ಲೇಟಿಗೆ ತೆಗಿಯೋಣ. ಹಂಗೆ ಏನೈತಿ ನಾವು ಸಡ್ ದೋಸೆನೂ ಮಾಡತ್ತೇನೆ. ಇವಾಗ ದೋಸೆ ಏನೈತಿ ಈ ಥರ ಹಾಕೋಬೇಕು. ಈ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಗೆ ಅಷ್ಟು ತಿರುಗಿಸ್ಕೊಂಡ್ಬಿಡ್ಬೇಕು. ಇದನ್ನು ಮೇಲೆ ಏನೈತಿ ಒಂದು ಸ್ವಲ್ಪ ಎಳ್ಳ ತುಪ್ಪ ಹಾಕ್ಕೊಂಡ್ಬಿಡ್ಬೇಕು. ದೋಸೆನೂ ಅಟ್ಟ ಈ ಥರ ಬಂದೈತಿ ನೋಡ್ರಿ. ಸೂಪರಾಗಿ ಬಂದೈತಲ್ಲ, ಅದು ಈ ಥರನ ಚೆನ್ನಾಗಿರ್ತೈತಿ ಅಂತ ಹೇಳ್ಬೋದು. ಮೆದು ಆಗಿ ಚಲೋ ಬರ್ತೈತಿ. ಆಗಲಿ ಹಾಕಿದ ನಂತರ ಆಗಲಿ ಅದೇನು ಹಿಡ್ಕೊಂಗಿಲ್ಲ. ಈ ಥರ ಗರಿಗರಿಯಾಗಿ ಎದ್ದು ಬರ್ತೈತಿ. ಇದು ನಾವು ಗರಿಗರಿಯಾಗಿ ಮಾಡ್ಕೋಬಾರ್ದು, ಯಾಕಂದ್ರೆ ಸಡ್ ದೋಸೆ ಐತಿದ. ಇದನ್ನು ಈ ಥರನ ಮಾಡ್ಕೋಬೇಕು. ಇದು ಕಲರ್ಫುಲ್ಲಾಗಿ ಮಿದುವಾಗಿ ಚೆನ್ನಾಗಿ ಬಂದೈತಿ. ಇನ್ನೊಂದು ರೌಂಡ ಈ ಥರ ತಿರ್ಗ್ಸತ್ತೈತಿ ನೋಡ್ರಿ. ಯಾವುದು ಒಂದು ಸ್ವಲ್ಪ ಇದನ್ನಾಗಿಲ್ಲ, ಅದ ಉಪ್ಪು ಹಿಡ್ಕೊಂಡಿಲ್ಲ. ಈ ಥರ ಚೆನ್ನಾಗಿ ಬಂದೈತಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದದ್ದಾವೆ ಎರಡು ದೋಸೆ. ಪುಟಾಣಿ ಚಟ್ನಿನ ಹಾಕ್ಕೊಂಡನಿ. ಇದಕ್ಕೆ ಚಟ್ನಿ ಅದ ಯಾವುದು ಇದನ್ನು ಮಾಡ್ಕೊಂಡಿಲ್ಲ, ಬಳಸ್ಕೊಂಡಿಲ್ಲ. ಚಟ್ನಿ ಮಾಡ್ಕೊಂಡೇ ಇಲ್ಲ ನಾನು ಹೇಳ್ಬೇಕಂದ್ರೆ. ರಸಮ್ ಮಾಡಿದ್ರು ಅದ್ರ ಜೊತೆ ಪುಟಾಣಿ ಚಟ್ನಿ ಜೊತೆ ನಾನು ತಿನ್ನತೀನಿ. ನೀವು ತಿನ್ಬನ್ನಿ ಅಂತ ಹೇಳ್ತಾ ನನ್ನ ಮುದ್ದಾದ ನನ್ನ ಚಾನಲ್ ನೋಡೋರಿಗೆ ಎಲ್ಲರಿಗೂ ಫ್ರೆಂಡ್ಸಿಗೆ ನಾ ಹೇಳೋದೇನಂದ್ರೆ, ಇದು ರೆಸಿಪಿ ನಿಮಗೆ ಚೆನ್ನಾಗಿ ಅನಿಸೈತೆ ಅಂತ ಅನ್ಕೊಂಡನಿ. ಹಂಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ಬೇಗ ನನ್ನ ಚಾನಲನ್ನು ನೋಡಿ ಸ್ಕಿಪ್ ಮಾಡ್ದೆ ನೋಡ್ರಿ ಪ್ಲೀಸ್ ಅಂತ ಹೇಳ್ತಾ, ಓಕೆ, ಟೇಕ್ ಕೇರ್, ಬಾಯ್. ನಾಳಿನ ವಿಡಿಯೋಲಿ ಸಿಗ್ತೀನಿ.